ಆಲ್ ರೈಟ್, ಹಂಗಾರೆ ಮುಂದಕ್ಕೆ ಹೋಗೋಣ. ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರೆ ದೇಶದಲ್ಲಿ ನೋಟಿನ ಸಮಸ್ಯೆ ಕಡಿಮೆ ಆಗ್ತಿದೆ ಅಂತ ಹಣಕಾಸು ಮಂತ್ರಿಗಳು ಹೇಳ್ತಾ ಇದ್ದಾರೆ. ರೇಡ್ನಲ್ಲಿ 100 ಕೋಟಿಗೂ ಅಧಿಕ ಮೊತ್ತದ ಹೊಸ ನೋಟನ್ನು ವಶಪಡಿಸ್ಕೊಂಡಿದ್ದೀವಿ, ಅದನ್ನು ಮರುಚಲಾವಣೆ ಮಾಡ್ತೀವಿ ಅಂತಾರೆ. 12-13 ಲಕ್ಷ ಕೋಟಿ ದುಡ್ಡು ತಂದಾಗ 100 ಕೋಟಿ ರೂಪಾಯಿ ಭಾಳ ದೊಡ್ಡ ಮೊತ್ತ ಅಲ್ಲ. 5,000ಕ್ಕೂ ಹೆಚ್ಚಿನ ಹಣದ ಡೆಪಾಸಿಟ್ಗೆ ಮಿತಿ ವದಂತಿ ಎಲ್ಲ ಕೊಟ್ಟಿದ್ದಾರೆ. ನಾನು ಎಷ್ಟು ಬೇಕಾದ್ರೂ ಠೇವಣಿ ಮಾಡ್ಬೋದು, ಇದನ್ನು ಪ್ರಶ್ನಿಸಲ್ಲ, ಆದರೆ ಪದೇ ಪದೇ ಠೇವಣಿಗೆ ಬಂದರೆ ಬ್ಯಾಂಕುಗಳು ಕೇಳುತ್ತವೆ ಅಂತಿದ್ದಾರೆ. ಈ ಮಧ್ಯೆ ಸಹಕಾರಿ ಬ್ಯಾಂಕುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ನವೆಂಬರ್ 8ರ ನಂತರ ಮಾಡಿರೋ ಎಲ್ಲ ವ್ಯವಹಾರಗಳದ್ದು ವಿವರ ಕೊಡಿ ಅಂತ. ಅದು ಯಾರೋ ಒಬ್ಬರು ಬೀದರ್ನಲ್ಲಿ ಪ್ರಧಾನಿ ನಿರ್ಧಾರ ಬೆಂಬಲಿಸಿ ಸೃಷ್ಟಿ ಸ್ಯಾರಿ ಸೆಂಟರ್ ಅನ್ನೋರು ಯಾರೋ ₹1 ಮತ್ತು ₹2 ಹಳೆ ನೋಟಿಗೆ 1 ಸೀರೆ ಕೊಡ್ತಿದ್ದಾರಂತೆ. ಅಬ್ಬಬ್ಬಬ್ಬಾ, ಸೀರೆ ಕ್ವಾಲಿಟಿ ಫಸ್ಟ್ ನೋಡಬೇಕಲ್ಲ, ನೀರಿಗೆ ಹಾಕಿದ ತಕ್ಷಣ ಏನಾಗುತ್ತೆ ಅಂತ. ಇರಲಿ. ಇನ್ನು ATMಗೆ JDS ಕಾರ್ಯಕರ್ತರು ಶ್ರಾದ್ದ ಮಾಡಿದ್ದಾರೆ, ಯಾಕಂದರೆ ಕಾಸು ಬಂದಿಲ್ಲ ATMಗೆ ಅಂತ. ಆಲ್ ರೈಟ್, ವಿವೇಕ್ ಮಲ್ಯ ಮತ್ತು ನಮ್ಮ ಜೊತೆ ಎಂದಿನಂತೆ ಸೇರ್ಕೋತಾರೆ ಹಣಕಾಸು ತಜ್ಞರು ಮತ್ತು ನಾಗರಾಜ್ ಶೆಟ್ಟಿ, ಕರ್ನಾಟಕ ಪ್ರಾದೇಶಿಕ ನೌಕರರ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ, ಬ್ಯಾಂಕ್ಗಿರುತ್ತೆ ಮೋಸ್ಟ್ಲಿ. ಇಬ್ಬರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ ಸರ್. ಮೊದಲು ವಿವೇಕ್ ನಮಸ್ಕಾರ. ನಮಸ್ಕಾರ ರಂಗನಾಥ್ ಸರ್. ಆಲ್ ರೈಟ್, ಅಲ್ಲ ನಿಮ್ಮ ವಾಯ್ಸ್ ಕೇಳಿಸ್ತಿಲ್ವಲ್ಲ ಅದಕ್ಕೆ. ಆಲ್ ರೈಟ್, ನಾಗರಾಜ್ ಶೆಟ್ಟಿ ಅವರಿಂದ ಸ್ಟಾರ್ಟ್ ಮಾಡೋಣ. ಮಾನ್ಯ ನಾಗರಾಜ್ ಶೆಟ್ಟಿ ಅವರೇ, ಒಂದು ಅಶ್ಯೂರೆನ್ಸ್ ಕೊಡೋಕ್ಕಾಗತ್ತಾ ನಿಮ್ಮ ನೌಕರರ ಕಡೆಯಿಂದ ನಮ್ಮ ಜನನ ಕ್ರಿಮಿನಲ್ಗಳ ಥರ ಟ್ರೀಟ್ ಮಾಡಲ್ಲ ನಾವು ಅಂತ? ಸರ್, ಒಂದು ವಿಷಯ ನಾನು ಈಗ ಸ್ಪಷ್ಟಪಡಿಸ್ತೀನಿ. ಈಗ ಜನರು ಆಗಲೇ ದುಡ್ಡು ಸಿಗೋದಿಲ್ಲ, ATM ಅಲ್ಲಿ ದುಡ್ಡು ಬರ್ತಾ ಇಲ್ಲ, ಬ್ಯಾಂಕಿಗೆ ಹೋದ್ರೆ 24,000 ಒಂದೇ ಸಲಕ್ಕೆ ತಗೊಳಕ್ ಆಗೋದಿಲ್ಲ ಅಂತ ಜನ ಹೇಳಿ ಸರ್, ನಾನು ದುಡ್ಡು ಹಾಕಕ್ ಬರ್ತಿರೋದು ಹೇಳಿ. ಅಂತ ಸಂದರ್ಭದಲ್ಲಿ ಮತ್ತೆ 30ನೇ ತಾರೀಕುವರೆಗೆ ನಿಮ್ಮಲ್ಲಿದ್ದ ದುಡ್ಡನ್ನ ಕಟ್ಟಬಹುದು. 5,000, 10,000 ನೋಟ, ₹500 ಮತ್ತು ₹1,000 ನೋಟನ್ನ ನಾವು ಅದಕ್ಕೆ ಅಡ್ಡಿಪಡಿಸಲಿಲ್ಲ ಅಂತ ಈಗ ಮಾನ್ಯ ಪ್ರಧಾನಮಂತ್ರಿ ಅವರು ಹೇಳಿದ್ರು. ಈಗ ಏಕಾಏಕಿಯಾಗಿ 5,000ಕ್ಕಿಂತ ಮೇಲೆ ನೀವು ಜಮಾ ಮಾಡೋಂಗಿಲ್ಲ. ಆಮೇಲೆ 5,000ಕ್ಕಿಂತ ಮೇಲೆ ಮಾಡಿದ್ರೆ ಇಬ್ಬರು ಅಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮನ್ನು ವಿಚಾರಣೆ ಮಾಡಿ ಅವರಿಗೆ ಅದು ಸರಿ ಅಂತ ಕಂಡ್ರೆ ಮಾತ್ರ ಅದನ್ನ ನೀವು ಜಮಾ ಮಾಡಬಹುದು, ಅಥವಾ ಅವರಿಗೆ ಸರಿ ಕಾಣದೇ ಇದ್ರೆ ಆ ದುಡ್ಡನ್ನ ಮತ್ತೆ ತೆಗೆದುಕೊಳ್ಳುವಾಗಿಲ್ಲ ಅಂತ ಒಂದು ಘೋಷಣೆ ಹೊರಡಿಸಿದ್ದಾರೆ ನಿನ್ನೆ, ಅಲ್ವಾ ಸರ್? ಸರಿ. ಈಗ ನೋಡಿ, ಅದ್ರ ಏನಾಗುತ್ತೆ ಅಂದ್ರೆ ಏನಾರು ಆಗ್ಲಿ, ನಾನು ಕೇಳಿದ್ದಕ್ಕೆ ಉತ್ತರ ಕೊಟ್ಬಿಟ್ಟು ಮಿಕ್ಕಿದೆಲ್ಲ ಸ್ಟೋರಿ ಹೇಳ್ತಿದ್ದೀರಿ ನೀವು ನನಗೆ. ವೆರಿ ಸಾರಿ, ನಾನು ಕೇಳ್ತಾ ಇರೋದು ಬ್ಯಾಂಕ್ ಅಧಿಕಾರಿಗಳು ನಮ್ಮನ್ನು ಕಳ್ಳರ ತರ ಟ್ರೀಟ್ ಮಾಡಬೇಡಿ, ಜನ ಅದನ್ನು ಹೇಳ್ತಿದ್ದಾರೆ ನಮ್ಮ ಹತ್ರ, ನಿಮ್ಗೆ ಹೇಳ್ತಾ ಇದೀವಿ. ಅದಕ್ಕೆ ನೋಡಿ, ಅದಕ್ಕೆ ನಾ ಹೇಳ್ತಿರೋದು, ನೀವು 2 ಜನ ಅಧಿಕಾರಿಗಳು ಕೂತ್ಕೊಂಡ್ಬಿಟ್ಟು ನಮ್ಮ ಅಜ್ಜಿದ್ 25,000 ನಾನು ಏನ್ ಮಾಡ್ಬೇಕು ಅಂತೀರಿ? ಅಲ್ಲ ನೋಡಿ, ನಿಮ್ಗೆ ಅದೇ ಹೇಳ್ತೀರಿ, ಬ್ಯಾಂಕ್ ಕಳ್ಳರ ಟ್ರೀಟ್ ಮಾಡ್ತಾರೆ ನೀವು ಹೇಳ್ತೀರಾ, ಮತ್ತೆ ಬ್ಯಾಂಕ್ ಗಳ ಕೈಗೆ ಹೇಳಿ ನಿಮ್ಮ ಅಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ವಿಚಾರಣೆಗೊಳಿಸ್ಬೇಕು ಹೇಳ್ತೀರಾ? ಅಲ್ಲ ಸರಿ, ವಿಚಾರಣೆ ಅಧಿಕಾರ ಮಾಡ್ಕೊಳ್ಳಿ. ನನಗೆ 25,000 ನಮ್ಮ ಅಜ್ಜಿ 3 ವರ್ಷದಿಂದ ಮಕ್ಕಳು ಕೊಟ್ಟಿರೋ ದುಡ್ಡು ಇಟ್ಕೊಂಡಿದ್ದಾಳಪ್ಪ, ಅವ್ರು ಏನ್ ಮಾಡ್ಬೇಕು? ಉತ್ತರ ಬಂದು ಏನ್ ಕೊಡ್ತಾಳೆ ನಿಮ್ಗೆ ಉತ್ತರ? ಅದನ್ನ ನೀವು ಒಬ್ಬ ದುಡ್ಡು ಇರುವವನು, ₹500, ₹1,000 ನೋಟ್ ಇರುವವನು, ಅವರ ಹಕ್ಕು ಪ್ರಾಮಿಸ್ ಟು ಪೇ ಅಂತ ನಿಮಗೆ ಸರ್ಕಾರ ಹೇಳಿರುತ್ತೆ. ಅವರು ಬ್ಯಾಂಕ್ ಅಧಿಕಾರಿಗಳ ಸಮ್ಮುಖದಲ್ಲಿ ಯಾಕೆ ಹೇಳಬೇಕು? ಕೆಲವು ಕಡೆ ಬ್ಯಾಂಕ್ನವ್ರು ತಗೊಳ್ತಾನೆ ದುಡ್ಡು. ಅಲ್ಲ, ಬ್ಯಾಂಕ್ ಇಬ್ಬರು ಅಧಿಕಾರಿಗಳು ಯಾಕೆ ಅವರನ್ನ ವಿಚಾರಣೆ ಪಡಿಸಬೇಕು? ಬ್ಯಾಂಕ್ಗಳಿಗೆ ನೀವು ಯಾಕೆ ಅಧಿಕಾರ ಕೊಡ್ತಾ ಇದ್ದೀರಾ? ನೀವು ಅದನ್ನ ಮತ್ತೆ ಬ್ಯಾಂಕ್ಗಳ ಮೇಲೆ ಯಾಕೆ ದೋಷಾರೋಪಣೆ ಮಾಡ್ತಾ ಇದ್ದೀರಾ? ಬ್ಯಾಂಕ್ಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ದೇಶದಲ್ಲಿ 10 ಲಕ್ಷ ಎಂಪ್ಲಾಯ್ಸ್ ಇದ್ದಾರೆ, ಬ್ಯಾಂಕ್ ಎಂಪ್ಲಾಯ್ಸ್. ಅವರಲ್ಲಿ ಒಂದು 100-120 ಜನ ಇಷ್ಟವರೆಗೆ ಅವರ ಮೇಲೆ ಅದಾದಾಗ ಮತ್ತೆ ನೀವು ಬ್ಯಾಂಕ್ ಅಧಿಕಾರಿಗಳೇ ಅವರ ಸಮ್ಮುಖದಲ್ಲಿ ನೀವು ವಿಚಾರಣೆ ಮಾಡಬೇಕು. ಯಾರ ಮೇಲೆ ಹೇಳ್ತಾ ಇದ್ದೀರಿ? ಜನದ ಮೇಲೆ ಹೇಳ್ತಿದ್ದೀರೋ ಸರ್ಕಾರದ ಮೇಲೆ ಹೇಳ್ತಿದ್ದೀರೋ? ನೀವು ಹೇಳಿದಂತ ಉತ್ತರದಲ್ಲಿ ನಂಗೆ ಇನ್ನೊಂದು ಪ್ರಶ್ನೆ ಬಂತು. ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ರೆ ನೀವು ಡೆಪಾಸಿಟೇ ಮಾಡ್ಕೊಳ್ಳಲ್ವಾ? ರೂಲ್ಸ್ ಇದೆಯಾ ಅಂತ ಜಸ್ಟ್ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀನಿ. ಈಗ ನಾವು ಕೇಳ್ತಿರೋ ಎಲ್ಲಾ ಪ್ರಶ್ನೆ ನಾಗರಾಜ್ ಶೆಟ್ಟಿ ಟಾರ್ಗೆಟ್ ಮಾಡಲ್ಲ, ಇದು ಜನರಿಗೆ ಅನುಕೂಲ ಆಗ್ಲಿ ಅಂತ ಅಷ್ಟೇ. ಅದಕ್ಕೆ ನಾವು ಹೇಳ್ತಿರೋದು ಈಗ 5,000 ನಾನು ಸ್ಪಷ್ಟನೆ ಕೊಡ್ತೀನಿ ಸರ್. 5,000ಕ್ಕಿಂತ ಮೇಲೆ, ಈಗ 5,000 ಒಳಗಿದ್ದು ನಿಮ್ಗೆ ಜನರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. 5,000 ಕ್ಯುಮ್ಯುಲೇಟಿವ್, ಅವನು 2,000, 3,000, 4,000 ಕಟ್ಟಿದ್ರೆ ಆಗ್ಲೂ ಕೂಡ ನಿಬಂಧನೆಗೆ ಒಳಪಡುತ್ತೆ. ಅಥವಾ 5,000ಕ್ಕಿಂತ ಮೇಲೆ ಅದು 25,000 ಆಗಲಿ 50,000 ಆಗಲಿ ಅವ್ರು ತಂದು ಕೊಟ್ರೆ ಬ್ಯಾಂಕ್ ನಲ್ಲಿ ಇಬ್ಬರು ಅಧಿಕಾರಿಗಳ ಎದುರಲ್ಲಿ ಅವನು ವಿಚಾರಣೆಗೊಳಪಡಿಸಿ ಅವರಿಗೆ ಅದು ಒಪ್ಪಿತ ಅಲ್ದಿದ್ರೆ ಬ್ಯಾಂಕ್ಗಳಿಗೆ ಕಟ್ಟಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ, ಆದ್ರೆ ಅದನ್ನ ಮತ್ತೆ ವಾಪಸ್ ತಗೊಳಕ್ಕೆ ಬಿಡೋದಿಲ್ಲ. ಆ ಘೋಷಣೆ ಇರೋದು ಹಾಗೆ. ಕಟ್ಟಿಸ್ಕೋತೀರಾ? ಅದು ಉತ್ತರ ಸಮರ್ಪಕವಾಗಿರ್ಲಿ ಅಸಮರ್ಪಕವಾಗಿರ್ಲಿ ಕಟ್ಟಿಸ್ಕೊಳ್ಳೇಬೇಕು, ಹೌದಾ ಅಲ್ವಾ ಸರ್? ದಾಖಲೆ ಕೊಡ್ತಾರ ಬಿಡ್ತಾರ ಬೇರೆ ವಿಚಾರ.
ಅಲ್ಲ ಅದು ಸಮರ್ಪಕವಾಗಿದ್ರೆ ಅವ್ರು ತಗೋಬಹುದು, ಸಮರ್ಪಕ ಇಲ್ಲದೆ ತಗೊಳಕ್ ಬಿಡುದಿಲ್ಲ. ಯಾಕೆ ತಗೊಳ್ಳಲ್ಲ ಅಂತ ಕೇಳೋದು ನಾವು ಅದನ್ನೇ. ಅದೇ ಸರ್ಕಾರದ ಘೋಷಣೆ. ಅಯ್ಯೋ ಒಳ್ಳೆ ಸರ್ಕಾರದ ಕಥೆ ಐತಲ್ಲ. ನೀವು ನಾನು ಕೊಡೋ ಉತ್ತರ ನಿಮ್ಗೆ ಸ್ಯಾಟಿಸ್ಫೈ ಆಗ್ಲಿಲ್ಲಪ್ಪ, ನಿಮ್ಮಿಬ್ರಿಗೂ ಆಗ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಾನು ಆಮೇಲೆ ಉತ್ತರ ಕೊಡ್ತೀನಪ್ಪ, ನಂಗೆ ನೋಟಿಸ್ ಕೊಡಿ. ನೋಡಿ, ಈ ಪ್ರಶ್ನೆ ಇರೋದು ನಾವು ಕೊಡಬೇಕಾದ್ದಲ್ಲ, ಅದು ಐಟಿ ಅವರು ಮಾಡಬೇಕಾಗಿತ್ತು. ಬ್ಯಾಂಕ್ ಮೇಲೆ ನೀವು ಹೇಗೆ ಹೇಳ್ತೀರಾ? ಸರಿ, ಜನ ಕೇಳ್ತಾರೆ ಬಿಡಿ ನಾಳೆಯಿಂದ ಉತ್ತರನ. ವಿವೇಕ್ ಮಲ್ಯ, ಎಸ್ ಪ್ಲೀಸ್, ಯು ಹರ್ಡ್ ಅವರ್ ಆರ್ಗ್ಯುಮೆಂಟ್ಸ್. ನಾನು ಅದಕ್ಕೋಸ್ಕರ ನಿಮ್ಗೆ ವಿವೇಕ್, ಆಲ್ ರೈಟ್. ನಾಗರಾಜ್ ಶೆಟ್ಟಿ ಅವರು, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಿ. ನಿಮ್ಮ ಅನಿವಾರ್ಯತೆ ನಮ್ಗೆ ಅರ್ಥ ಆಗುತ್ತೆ, ಬಟ್ ಜನರು ಕಷ್ಟ ಆಗಲ್ವಾ ಸರ್? ಬಿಕಾಸ್ ನೀವು ಪಾಪ ಒಂಥರ ಈಗ ಜನರ ದೃಷ್ಟಿಯಲ್ಲಿ ನೀವು ಒಂಥರ ಅಪರಾಧಿಗಳ ತರ ಕಾಣ್ತೀರಿ. ಬ್ಯಾಂಕ್ ಮ್ಯಾನೇಜರ್ ಸರಿ ಇಲ್ಲ, ದುಡ್ಡು ಕಟ್ಟಿಸ್ಕೊಳ್ತಾರೆ. ನಮ್ ಜನ ಹೆಂಗೆ ಗೊತ್ತಾ, ಮೋದಿ ಇವೆಲ್ಲ ಹೇಳಿಲ್ಲ ಕಂಡ್ರು, ಇವೆಲ್ಲ ಬ್ಯಾಂಕ್ನವ್ರು ಮಾಡ್ತಾ ಇರೋ ಕೆಲಸ ಇದು ಅಂದ್ಬಿಡ್ತಾರೆ ನಮ್ಮವರು. ಹೌದು, ನಿಜವಾಗ್ಲೂ ಕೊನೆಗೆ ನಿಮ್ಗೆ ನಿಮ್ಮ ಕಣ್ಣೆದು ಇರುವಂತವ್ರು ಯಾರು, ಅವ್ರು ನಿಮ್ಗೆ ಅಪರಾಧ ಆಗ್ತಾರೆ. ಈಗ ಬ್ಯಾಂಗ್ಳೂರ್ ಬಂದು ನೋಡಿ 2,000 ನೋಟ ಕೊಟ್ಟಾಗ ನೀವು ಯಾಕೆ 2,000 ಮಾತ್ರ ಕೊಡ್ತೀರಾ? ಹೇಳಿದ್ರೆ 500 ರೂಪಾಯಿ ಜನಕ್ಕೆ ಬ್ಯಾಂಕ್ನವ್ರು ಅರ್ಥವಾಗಲ್ವೇ? ಹಂಗಾಗಿ ವಿವೇಕ್, ಎಸ್ ಪ್ಲೀಸ್, ಯುವರ್ ಫಸ್ಟ್ ಕಾಮೆಂಟ್ ಕ್ವಿಕ್ಲಿ. ರಂಗನಾಥ್ ಸರ್, 2 ವಿಷಯ. ಒಂದು, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಇಲ್ಲ. ಈಗ ಬ್ಯಾಂಕ್ ಅಧಿಕಾರಿಗಳು ಏನ್ ಮಾಡ್ಬೇಕಂದ್ರೆ, ನಾನು ಇಂದಿನಿಂದ 30ನೇ ತಾರೀಕಿವರೆಗೆ 5,000ಕ್ಕಿಂತ ಜಾಸ್ತಿ ಹಣವನ್ನ ಡೆಪಾಸಿಟ್ ಮಾಡೋ ಹಾಗಿದ್ರೆ ನಾನು ಬ್ಯಾಂಕ್ ಅಧಿಕಾರಿಗಳಿಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು, ವೆದರ್ ದೇ ಲೈಕ್ ಇಟ್ ಆರ್ ದೇ ಡೋಂಟ್ ಲೈಕ್ ಇಟ್. ಅವರು ಹಣವನ್ನ ಡೆಪಾಸಿಟ್ ಮಾಡ್ಕೊಳ್ಳೇಬೇಕು, ರೆಫ್ಯೂಸಲ್ ಏನಿಲ್ಲ. ಆದರೆ ಎರಡನೇ ಸತಿ ಬಂದ್ರೆ ರೆಫ್ಯೂಸ್ ಮಾಡಿದೆ. ಇನ್ನೊಂದು, KYC ನಾರ್ಮ್ಸ್ ಪ್ರಕಾರ 2 ತರ ಭಾಗ ಮಾಡಬಹುದು. ಒಂದು, 50,000ಕ್ಕಿಂತ ಕಡಿಮೆ ಜಮಾ ಮಾಡೋರು, 50,000ಕ್ಕಿಂತ ಮೇಲೆ ಜಮಾ ಮಾಡೋರು. 50,000ಕ್ಕಿಂತ ಮೇಲೆ ಜಮಾ ಮಾಡೋರು ಬ್ಯಾಂಕ್ ವಿಲ್ ಆಸ್ಕ್, ಕೇಳ್ತಾರೆ ಪ್ಯಾನ್ ಇದೆಯಾ ಅಥವಾ ನೀವು ಫಾರ್ಮ್ 60 ಕೊಡ್ತೀರಾ. ಅಂದ್ರೆ ಪ್ಯಾನ್ ಇಲ್ಲದೇ ಇರೋರು ಫಾರ್ಮ್ 60 ಕೊಡ್ಬೇಕು. 2ರಲ್ಲಿ 1 ಕೊಟ್ರೆ ಬ್ಯಾಂಕ್ ರೆಫ್ಯೂಸ್ ಮಾಡಕ್ ಚಾನ್ಸೇ ಇಲ್ಲ. ಆದರೆ 5,000ಕ್ಕಿಂತ ಜಾಸ್ತಿ ಒಟ್ಟುಗೂಡಿಸಿದ್ರೆ ನೀವು ದಯವಿಟ್ಟು ಒಂದೇ ಸತಿ ಹೋದಾಗ 2 ಲಕ್ಷ ಇರಲಿ, 3 ಲಕ್ಷ ಇರಲಿ, 5 ಲಕ್ಷ ಇರಲಿ. ನಮ್ಮ ಅಜ್ಜಿ ಒಂದು 4 ವರ್ಷದಿಂದ ಒಂದು 40-50 ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾಳಪ್ಪ. ಹೌದು, ಏನ್ ಮಾಡೋದವಳು? ಏನ್ ಡಾಕ್ಯುಮೆಂಟ್ ತರ್ತಾಳವಳು ಪಾಪ? ಏನು ಮಾಡ್ಬೇಕಾಗಿಲ್ಲ ರಂಗನಾಥ್ ಸರ್. 50,000 ರೂಪಾಯಿ ಧೈರ್ಯವಾಗಿ ತಗೊಂಡು ಒಟ್ಟು ಬ್ಯಾಂಕ್ ಕೊಡೋದು. 2 ಅಲ್ಲ 4 ಜನ ಕೂತ್ಕೊಂಡ್ರೇನೋ, ನೋಡಪ್ಪ ನಾನು ಇಷ್ಟು ವರ್ಷ ಜಮಾ ಮಾಡಿರೋದು, ನೀವು 2 ಅಲ್ಲ 4 ಜನ ಕೂತ್ಕೊಳ್ಳಿ, ಎಕ್ಸ್ಪ್ಲನೇಷನ್ ಏನು, ಮೋದಿ ಹೇಳಿದ್ರು 30ನೇ ತಾರೀಕು ಕೊಡಿ ಅಂತ ನಾನು ವೇಟ್ ಮಾಡ್ತಾ ಇದ್ದೆ, ವಯಸ್ಸಾದವಳು ನಾನು, ಇಟ್ಕೊಳಕ್ಕಾಗಲ್ಲ, ಈಗ ಬಂದೆ ತಗೊಳ್ಳಿ. 2ನೇದು, ಇನ್ಕಮ್ ಟ್ಯಾಕ್ಸ್ ನಲ್ಲಿ 50,000ಕ್ಕಿಂತ ಜಾಸ್ತಿ ಇದ್ರೆ KYC ಕಂಪ್ಲೇಂಟ್ ಆಗ್ಬೇಕು. ಗುರು, ನನ್ನ ಹತ್ರ ಪ್ಯಾನ್ ಇಲ್ಲ, ನಾನು ತಗೊಳ್ಳೋದು ಇಲ್ಲ, ನಾನು ತಗೊಳ್ಳೋದಿಲ್ಲ, ನಾನು ಆದಾಯ ತೆರಿಗೆ ಕಟ್ಟೋಳೆ ಅಲ್ಲ. ಆದ್ರೆ ನಿಮಗೆ ಫಾರ್ಮ್ 60 ಅಂತ ಒಂದು ಫಾರ್ಮ್ ಇದೆ, ಕೊಡು ನೋಡೋಣ, ತಗೊಂಡು ಸೈನ್ ಮಾಡೋ ಅಜ್ಜಿ ಕೊಡೋದು ಒಳ್ಳೇದು ಅಷ್ಟೇ. ಓಕೆ, ನಾಗರಾಜ್ ಶೆಟ್ಟಿ ಅವರೇ. ಸರ್, ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ ರಂಗನಾಥ್ ಸರ್ ಅವರೇ. ಪ್ಲೀಸ್. ಈಗ ಅವರು 50,000, ಈಗ ನೀವು ನಿಮ್ಮ ಅಜ್ಜಿ 50,000 ಇದೆ, ಅವ್ರು 50,000ವನ್ನ ಅವ್ರ ಬ್ಯಾಂಕಿಗೆ ಕಟ್ಲಿ, ನಾಳೆ ಎಲ್ಲಿಂದ ಬರುತ್ತೆ ಅಂತ ವಿಚಾರ ಮಾಡೋದು ಅವರ ಮಾಡ್ಕೊಳ್ಳಿ. ಈಗ ಏನಾಗುತ್ತೆ, ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬೇಕಂತ ಹೊರಟವರು ಮತ್ತೆ ಈ ಬ್ಯಾಂಕ್ನವರು ಕೂಡ ನಾಳೆ ಒಬ್ಬ ಯಾವ್ದು ಭ್ರಷ್ಟಾಧಿಕಾರಿ ಇರ್ತಾನೆ ಅಲ್ಲಿ, ಅವನು ಉದ್ದೇಶಪೂರ್ವಕವಾಗಿ ಮತ್ತಿಬ್ರು ಬಡ ನಿಮ್ಗೆ ಕಟ್ಟಕ್ಕಾಗಲ್ಲಮ್ಮ ಅಂತ ಅವನು ಮತ್ತೆ ಅವ್ರ ಜೋರು ಮಾಡಿ ಕಳಿಸ್ತಾನೆ. ಆಗ ಆಯಮ್ಮ ಸಬೂಬ್ ಕೊಡಕ್ಕಾಗಲ್ಲ. ಎಷ್ಟೋ ಜನಕ್ಕೆ ನಮ್ಮ ದೇಶದಲ್ಲಿ ನಾನು ಕಾನೂನು ಮಾತಾಡ್ಬೋದು, ಇಲ್ಲ ಕಟ್ಟಿಸ್ಕೊಳ್ಳೇಬೇಕಂತ, ಇಲ್ಲ ಕಟ್ಟಿಸ್ಕೊಳ್ಳಕ್ಕಾಗಲ್ಲ ಅಂತ ಅವ್ರು ಹೇಳ್ತಾನೆ. ಇವತ್ತು ಬ್ಯಾಂಕ್ ನಲ್ಲಿ ಒಂದೊಂದು ಬ್ಯಾಂಕ್ ಅಲ್ಲಿ 4-5 ಕೌಂಟರ್ಗಳಲ್ಲಿ ಬರೀ ಕ್ಯಾಶೇ ತಗೋತಾರೆ, ಅವ್ರು ಕ್ಯಾಶೇ ಕೊಡ್ತಾರೆ. ಅಂತದ್ರಲ್ಲಿ ಮತ್ತಿಬ್ಬರನ್ನ ನೀನು ತನಿಖೆಗೆ ಮಾಡು, ಮತ್ತಿಬ್ಬರ ಸಮ್ಮುಖದಲ್ಲಿ ವಿಚಾರಣೆ ಮಾಡು ಅಂದ್ರೆ ಅವ್ರನ್ನ ಒಂದು ಭ್ರಷ್ಟರನ್ನ ಮಾಡಿದಾಗೆ ಇನ್ನು ಜನಕ್ಕೆ ಅನಾವಶ್ಯಕ ಕಿರುಕುಳ ಕೊಟ್ಟಾಗ ಆಗೋದಿಲ್ಲ ಸರ್ ಇದು. ಆಲ್ ರೈಟ್, ನೋಡೋಣ. ಸ್ಯಾಲರಿ ಕ್ಲಾಸ್ ನೋಡಿ, ಸಂಬಳದ ಅಕೌಂಟ್ ದುಡ್ಡು ಹಾಕಿಸ್ಕೊಳ್ಳಲ್ಲ ಅಂತಾರಂತೆ ಬ್ಯಾಂಕ್ನವರು. ಅಲ್ಲ, ಕಾರ್ಪೊರೇಟ್ ಲಿಂಕ್ ಅಕೌಂಟ್ ಇದ್ರೆ ರಂಗನಾಥ್ ಸರ್, ಅಂದ್ರೆ ಬೆನಿಫಿಟ್ಸ್ ಏನೋ ಕೊಡಂಗಿದ್ರೆ ಸ್ಯಾಲರಿಡ್ ಎಂಪ್ಲಾಯೀಸ್ಗೋಸ್ಕರ ಒಂದು ಬೆನಿಫಿಟ್. ನಮ್ಮ ಆಫೀಸ್ ಒಬ್ರಿಗೆ ನಾವು ಅಕೌಂಟ್ ಇದೆಯಪ್ಪ, ಅವ್ರ ಅಕೌಂಟ್ ಒಳಗೆ ಅವ್ರು ದುಡ್ಡು ಹಾಕ್ಬಾರ್ದಾ? ತಪ್ಪು ಮಾಡಿದ್ರು ಸರ್, ತಪ್ಪು ಮಾಡಿದ್ರು. ಆದ್ರೆ ಏನೋ ಬೆನಿಫಿಟ್ ಇದೆ, ಅದು ಬೇರೆ ವಿಷಯ, ಅರ್ಥ ಆಗ್ಬೋದು. ಅಲ್ಲ ಸರ್, ಬರೀ ಸಂಬಳ ಮಾತ್ರ ನಿಮ್ಮ ಆಫೀಸ್ ಮ್ಯಾನೇಜ್ಮೆಂಟ್ ಆಡಳಿತ ಹಾಕೋಬಹುದು, ಆಡಳಿತ ಮಂಡಳಿಯವರು ಅವ್ರು ನಿಮ್ಮ ಓನರ್ ಹಾಕೋಬಹುದು ದುಡ್ಡು, ನೀವು ಹಾಕಂಗಿಲ್ಲ. ಇದಕ್ಕೆ ಮನೆ ಕಳ್ಸಿದ್ರೆ ಸರಿ ಅಲ್ಲ ಅಲ್ವಾ ಸರ್? ಒಂದು ಅಕೌಂಟ್ ಸರ್, ಅದರಲ್ಲೇ ಎಲ್ಲ ಮಾಡ್ಬೇಕು, ನಾವು ಮಾಡ್ಲೇಬೇಕು ಮೇಡಮ್ ಅವರು. ಆಯ್ತು, ಇವತ್ತು ಮೊದಲನೇ ದಿನ ಇದು ಯಾಕೋ 500 ರೂಪಾಯಿ 1,000 ರೂಪಾಯಿಗಿಂತ ಜಾಸ್ತಿ ಬಿಸಿ ಆಗೋ ಲೆಕ್ಕ ಇದೆ. ಥ್ಯಾಂಕ್ ಯು ನಾಗರಾಜ್ ಶೆಟ್ಟಿ ಅವರೇ, ದಯವಿಟ್ಟು ಕ್ಷಮಿಸಿ, ಜಾಸ್ತಿ ಸಮಯ ನಿಮ್ಮ ಹತ್ರ ತಗೊಳಕ್ಕಾಗ್ತಾ ಇಲ್ಲ. ವಿವೇಕ್, ಥ್ಯಾಂಕ್ ಯು ಫಾರ್ ಆಲ್ ದಿ ವಂಡರ್ಫುಲ್ ಇನ್ಫಾರ್ಮೇಶನ್. ಒಂದು ವಿರಾಮಕ್ಕೆ ಹೋಗ್ತಾ ಇದ್ದೀವಿ, ವಾಪಸ್ ಬರೋಣ. ವಾಪಸ್ ಬಂದಮೇಲೆ LPG ಅಂದ್ರೆ ನಿಮ್ಮ ಮನೆಗೆ ಬರೋ ಗ್ಯಾಸು ಸಣ್ಣದಾಗ ಕಟ್ ಆಗ್ಬೋದು, ಬಟ್ ನಿಮ್ಗೆ ದೊಡ್ಡ ತೊಂದರೆ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಆಲ್ ರೈಟ್, LPG ಸಬ್ಸಿಡೀಸ್ ಪಡೆಯೋರಿಗೆ ಇದೊಂದು ಸಣ್ಣ ಸುದ್ದಿ ಇದೆ. ನಿಮ್ಗೆ 10 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ನಿಮ್ಗೆ ನಿಮ್ಮಿಂದ ಸಬ್ಸಿಡಿ ತಾನಾಗಿ ರದ್ದಾಗುತ್ತೆ. ಈ ಮೊದಲೇ ಮಾಡಿದ್ರು, ದಯವಿಟ್ಟು ಬಿಟ್ಕೊಟ್ಬಿಡಿ ಸಬ್ಸಿಡಿನ, ಶ್ರೀಮಂತರೆಲ್ಲ ಅಂತ ಕೆಲವರು ಬಿಟ್ಕೊಟ್ಟಿಲ್ಲ, ಮಜಾ ನೋಡೋಣ ಅಂತ ಹಂಗೆ ಇಟ್ಕೊಂಡಿದ್ರಿ, ಈಗ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಮಾಡಿದ್ರೆ ಮಾಡ್ಕೊಂಡು ಹೋಗ್ಲಿ ಬಿಡಿ. ಯಾಕೆ ಅಂತಂದ್ರೆ ವರ್ಷಕ್ಕೆ 12 ತಿಂಗಳು, 12 ತಿಂಗಳಿಗೆ 1.5 ತಿಂಗಳಿಗೆ 1 ಸಿಲಿಂಡ್ರು ಲೆಕ್ಕ ಹಾಕೊಂಡ್ರೆ 9
ಸಿಲಿಂಡ್ರು, 9 ಸಿಲಿಂಡ್ರಿಗೆ 200 ರೂಪಾಯಿ, 200 ರೂಪಾಯಿ ಅಂದರೆ 1800 ರೂಪಾಯಿ, 10 ಲಕ್ಷ ರೂಪಾಯಿ ಬರ್ತಾ ಇದ್ರೆ 1800 ರೂಪಾಯಿ ಲಾಸನ್ನು ಭರಿಸ್ಕೊಳಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂತ ನಾನು ಅನ್ನಕ್ಕೆ ಬರಲ್ಲ. ಹಾಗಾಗಿ 1800 ರೂಪಾಯಿ ಹೋದ್ರೂ ಹೋಗ್ಲಿ ಅಂತ ಬಿಡ್ಬಿಡಿ ಹತ್ಲ ಕಡೆಗೆ ಹೋಗ್ಲಿ, ದೇಶಕ್ಕೆ ಒಳ್ಳೇದಾಗದ್ರೆ ಹಾಗೆ ಹೋಗ್ಲಿ. ನಾವೇ ಕೊಡ್ತೀರನ್ನ ರಾಜಕಾರಣಿಗಳು ಮಾತ್ರ ಸುಂಕದಲ್ಲಿ ಫ್ರೀಯಾಗಿ ಹೋಗಲಿ, ಪುಕ್ಕಟ್ಟೆ ಅಸೆಂಬ್ಲಿನ ನಡೆಸದೆ ದುಡ್ಡು ತಗೊಳ್ಳಿ, ಟ್ರಾವೆಲ್ ಮಾಡದೆ ಬೀದರಿಂದ ಬೆಂಗಳೂರಿಗೆ ಬಿಲ್ ಮಾಡ್ಕೊಳ್ಳಿ, ಆಮೇಲೆ ಆರೋಗ್ಯ ಕೆಟ್ಟರೆ ನಮಗೆ 3 ಕೋಟಿ ಬಿಲ್ಲನ್ನು ಮಾಡಲಿ, ತಿಂದು ತೇಗಿ ಹಾಳಾಗಿ ಹೋಗಲಿ. ಅತ್ಲಾಗೆ 3185 ಕೋಟಿ ರೂಪಾಯಿನ ಹರಿದು ಬಂದಿದೆ. ಬ್ಯಾನ್ ಎಫೆಕ್ಟ್ ಆದಮೇಲೆ ಎಲ್ಲ ಇಲಾಖೆಗಳಿಂದ 428 ಕೋಟಿ ರೂಪಾಯಿ ಸೀಸ್ ಮಾಡಿಬಿಟ್ಟಿದ್ದೀವಿ, ಅಕ್ರಮ ಹಣ ಅಷ್ಟು ಕಂಡು ಹಿಡಿದಿದ್ದೀವಿ ಅಂತ ಈ ಮಧ್ಯೆ ಸರ್ಕಾರ ಹೇಳ್ಕೊತಾ ಇದೆ. ಒಂದು 40 kg ಚಿನ್ನ ಯಾವುದೋ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿ ಮನೆಯಲ್ಲಿ ನೋಯ್ಡಾನಲ್ಲಿ ಸಿಕ್ಕಿದೆಯಂತೆ ಉತ್ತರ ಪ್ರದೇಶದಲ್ಲಿ. ಎಲ್ಲ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. 72 ಗಂಟೆನಲ್ಲಿ ಕೇವಲ 4000 ಇಮೇಲ್ ಕೊಟ್ಟಿದ್ದಾರಂತೆ. ದೂರು ಇಮೇಲ್ಗೆ ಇನ್ಕಮ್ ಟ್ಯಾಕ್ಸ್ನವ್ರು ಕೊಟ್ಟಿದ್ದಕ್ಕೆ 4000 ದೂರು ಬಂದಿದೆಯಂತೆ. ಅದರಲ್ಲಿ ನಮ್ಮೂರಿಂದ ಮೂಗರ್ಜಿಗಳು ಎಷ್ಟಿವೆಯೋ ಏನೋ, ಯಾವನಿಗೆ ಗೊತ್ತು. ಏನೋ ಒಟ್ಟಲ್ಲಿ ಒಂದು 20 ರೂಲ್ಗಳು ಬಂದಿವೆ. ನಮ್ಮೂರಲ್ಲಿ ಮೂಗರ್ಜಿ ಬರೆಯೋ ಜನ ಜಾಸ್ತಿ, ಹಾಗಾಗಿ ಬರಿ ಅಂತ ಬರೆದಿರ್ತಾರೆ. ಇದೆಲ್ಲ ದೇಶದ ಕಥೆ ಆದ್ರೆ ಬೆಂಗಳೂರಿನಲ್ಲಿ ಪೊಲೀಸರೇ ನೋಟ್ ತಿಂದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಗಿರಿನಗರದಲ್ಲಿ ಡಿಸೆಂಬರ್ 1ರಂದು ಸಿಸಿಬಿ ಪೊಲೀಸರು ದಾಳಿ ನಡೆಸಿ 71 ಲಕ್ಷ ಹೊಸ ನೋಟ್ಗಳನ್ನ ಸೀಸ್ ಮಾಡಿದ್ರು. ಆದ್ರೆ ಐಟಿ ಅಧಿಕಾರಿಗಳಿಗೆ ನೀಡುವಾಗ ಎಸಿಪಿ ಮತ್ತು ಸಿಸಿಬಿ ಎಸಿಪಿ ವೆಂಕಟೇಶ್ ಪ್ರಸನ್ನ, ಇನ್ಸ್ಪೆಕ್ಟರ್ ರಮೇಶ್ ರಾವ್ ಕೇವಲ 51 ಲಕ್ಷ ಮಾತ್ರ ಕೊಟ್ಟಿದ್ದಾರೆ. 19 ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೋಟಿ 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 ರೂಪಾಯಿ ಇಲ್ಲ, ಬ್ಲ್ಯಾಕು ವೈಟು ಎಲ್ಲ ಮಾತಾಡ್ತಾ ಇದ್ದಾರೆ ಜನ ಸಿಕ್ಕಾಬಟ್ಟೆ. ಹಿಂದೆ ಎಲ್ಲ ಮಾತಾಡ್ತಾ ಇದ್ದಿದ್ದು ಬರೀ ಫಿಲಮ್ ಬಗ್ಗೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಅಂತಿದ್ರು. ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದ್ರೆ ಅದಲ್ಲ, ಕಾಸು. ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಅಂತ ನೋಡಿ ಚಿಕ್ಕರಾಯಪ್ಪನವರ ವೈಭೋಗ ಒಂದಿಷ್ಟು ತೋರಿಸ್ತಿದ್ದಾರೆ. 9 ಸೀಟಿನ ದುಬಾರಿ ಸೋಫಾ ಅಂತೆ 6 ಲಕ್ಷ, 2 ಡೈನಿಂಗ್ ಟೇಬಲ್ ಅಂತೆ 2 ಲಕ್ಷ ಚಿಲ್ಲರೆ, ದುಬಾರಿ ರೆಫ್ರಿಜಿರೇಟರ್ ದುಬಾರಿ 80,000 ರೂಪಾಯಿ. ಇವತ್ತು ಯಾವ ರೆಫ್ರಿಜಿರೇಟರ್ಗಾದರೂ 80,000. ಡಾಲರ್ಸ್ ಕಾಲೋನಿ ನಿವಾಸ 2 ಕೋಟಿ ಮೌಲ್ಯ, ಸ್ವಲ್ಪ ಕಷ್ಟ. ಪೆಬಲ್ ಬೇ ಯಾವುದೋ ಅಪಾರ್ಟ್ಮೆಂಟಲ್ಲಿ ಬೆನಾಮಿ ಅಂತಿದ್ದಾರೆ 2 ಕೋಟಿ. ಮೈಸೂರು ಹತ್ರ ರತ್ನಹಳ್ಳಿ ಅಂತಿದೆ, ರತ್ನಹಳ್ಳಿನಲ್ಲಿ ಒಂದು 10 ಲಕ್ಷ ರೂಪಾಯಿ ಮೌಲ್ಯದ್ದೇನೋ ಒಂದಿದೆ, ಮನೇನೋ ನಿವಾಸನೋ ಏನೋ. ಐಟಿ ಮೇಲೆ ಸಿಕ್ಕಿದ್ದು ಒಂದು 75 ಲಕ್ಷ ರೂಪಾಯಿ ಕ್ಯಾಶು, ಅದೇ ಡೌಟು ಎಲ್ಲಿಂದ ಬಂತು. ಇನ್ನು ಚಿನ್ನ ಎಷ್ಟಿದೆಯಪ್ಪ ಅಂತಂದರೆ ಸೀಸ್ ಮಾಡಿರೋದು ಎಲ್ಲ ಪೊಲೀಸ್ನವರು, CBIನವರು, ಇಡಿನವರು. ಒಂದು ಜೊತೆ ಬಳೆ ಇದೆಯಂತೆ 187 ಗ್ರಾಮ್. 187 ಗ್ರಾಮ್ದು ಬಳೆ ಹಾಕತ್ತಾರ ಹೆಣ್ಮಕ್ಳು? ಇರಲಿ. 6 ಜೊತೆ ಓಲೆ, ಜುಮುಕಿ ಮತ್ತು ಮಾಟಿ, ಅದೊಂದು 185 ಗ್ರಾಮು. ಇನ್ನು 5 ಜೊತೆ ಕಿವಿ ಓಲೆ, ಇರಲಿ ಬಿಡಿ, ದಿನಕ್ಕೊಂದು ಹಾಕೊಳ್ಳೋಣ ಅಂತ ಮಾಡಿರಬೇಕು. ಬಟ್ 2 ಶಾರ್ಟೇಜ್ ಇದೆ ವಾರಕ್ಕೆ. 1 ಬ್ರೇಸ್ಲೆಟ್ 9 ಚಿಲ್ಲರೆ ಅಷ್ಟೋ ಗ್ರಾಮು, ಇಯರ್ ಡ್ರಾಪು 15 ಗ್ರಾಮು, 2 ನೆಕ್ಲೆಸು 222 ಗ್ರಾಮು. ಅದೇನು ಕತ್ತ ಏನದು, ಅದು ಅಷ್ಟು ಬರ ಹಾಕ್ಕೊಂಡು. 2 ಲಾಂಗ್ ಚೈನು 264 ಗ್ರಾಮ್. ಲಾಂಗ್ ಚೈನಾ ನನಗೆ ಈ ಕ್ರೈಮ್ ರಿಪೋರ್ಟ್ ಮಾಡಿ ಲಾಂಗ್ ಅಂದ ತಕ್ಷಣ ಏನೇನೋ ಕಾಣಿಸ್ಬೋದು ಬಂದ್ಬಿಟ್ಟಿತ್ತು. ಇನ್ನು 5 ಬಳೆ 233 ಗ್ರಾಮು. ಇದೆಲ್ಲ ಅವ್ರದ್ದಂತೆ ಸಿಕ್ಕಿರೋದು ಅಂತ ACB ಹೇಳ್ತಿರೋದು. ಇನ್ನು ಬೆಳ್ಳಿ ಒಂದಷ್ಟು ದೀಪ, ಪಾತ್ರೆ, ಬುಟ್ಟಿ, ಕುಂಕುಮ, ಬಾಟ್ಲು, ಬೆಳ್ಳಿ ತೋಟ, ಪೂಜಾ ಸಾಮಗ್ರಿ, ಬೆಳ್ಳಿ ತಟ್ಟೆ, ಬೆಳ್ಳಿ ಬಿಂದಿಗೆ, ಒಂದು 4 ಬೆಳ್ಳಿ ಕಳಶ ಎಲ್ಲ ಸೇರಿ ಒಂದು 14 kg ಇದೆ. ಅದೇನು ದೊಡ್ಡದಲ್ಲ ಬಿಡ್ರಿ, ಭಾಳ ಸಣ್ಣ ಮೊತ್ತ. ಭಾಳ ಹಿಂದೆ ಒಂದು ಕ್ರೈಮ್ದು ಸೀಸ್ ಆದಾಗ ಯಾವುದೋ ಒಂದು ದೊಡ್ಡ ಪ್ರಕರಣದಲ್ಲಿ ಇಷ್ಟು ದೊಡ್ಡದು ನೆಕ್ಲೆಸ್ಸು ಎಲ್ಲ ನಾನು ನೋಡಿದ್ದೆ. ನಾನು ಅವಾಗ ಅವತ್ತು ಅಧಿಕಾರಿನ ಕೇಳಿದೆ, ಆ ಸೀಸ್ ಮಾಡಿದ್ದನ್ನು, ಇದನ್ನು ಮನುಷ್ಯರು ಹಾಕತ್ತಾರ ಆನೆಗಳು ಅಂತ ಕೇಳಿದೆ. ಹಂಗೆ ಬನ್ನಿ ಕೇಳ. ಸಂಸದ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಗೆ ಈಗ ಭೀಮಾನಾಯಕ್ ಕಂಟಕ ಶುರುವಾಗಿದೆ ಅಂತ ಅನ್ಸುತ್ತೆ. ರಮೇಶ್ ಚಾಲಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಚುರುಕುಗೊಳಿಸಿದೆ. ಸಂಸದ ಶ್ರೀರಾಮುಲು ಗನ್ಮ್ಯಾನ್ ಚನ್ನಬಸವನನ್ನ ತೀವ್ರ ವಿಚಾರಣೆ ನಡೆಸಿದ್ದು 100 ಕೋಟಿ ವೈಟ್ ಮನಿ ಮಾಡಿದ್ದು ಆತ್ಮಹತ್ಯೆಗೀಡಾದ ರಮೇಶ್ಗೆ ಬೆದರಿಕೆ ಹಾಕಿದ್ದನ್ನ ಚನ್ನಬಸವ ಒಪ್ಪಿಕೊಂಡಿದ್ದಾರಂತೆ. ಯಡಿಯೂರಪ್ಪನವರು CID, ED, BD, CBI, BBI ಅಂತೆಲ್ಲ ಹೇಳ್ತಾ ಇದ್ರೆ, ಇಲ್ಲಿ CID ಹಿಡ್ಕೊಂಡ್ರೆ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಯಾಕೆಂದ್ರೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿಗೆ ಅವರು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡೋ ಸಾಧ್ಯತೆ ಇದೆಯಂತೆ. HY ಮೇಟಿ ರಾಸಲೀಲೆ ಪ್ರಕರಣವನ್ನು ಬಯಲಿಗೆ ತಂದ ಬಳ್ಳಾರಿ ಮೂಲದ RTI ಕಾರ್ಯಕರ್ತ ರಾಜಶೇಖರ್ ಮಲಾಲಿ ಇವತ್ತು ಅಣ್ಣಾ ಹಜಾರೆ ಅವರನ್ನ ದಿಲ್ಲಿಯಲ್ಲಿ ಭೇಟಿ ಮಾಡಿದ್ರು. ಕಾಮಕಾಂಡ ವಿಚಾರ ಮತ್ತು ಇನ್ನಿತರ ಸಚಿವರ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿದ್ರು. ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಮುಂದುವರ್ಸ್ಕೊಂಡೋಗಿ ಹೆದರ್ಕೋಬೇಡಿ ಅಂತ ಹೇಳಿದಾರಂತೆ. ಕೊಡಗು ಜಿಲ್ಲೆ ವಿರಾಜಪೇಟೆಯ ದಿಡ್ಡಳ್ಳಿ ಆದಿವಾಸಿಗಳಿಗೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಅರಣ್ಯದಿಂದ ಒಕ್ಕಲೆಬ್ಬಿಸಿದ ಎಲ್ಲ ಆದಿವಾಸಿಗಳಿಗೆ ಮನೆ ಕಟ್ಟಿಸಿಕೊಡುವುದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ನಿವೇಶನ ಕಲ್ಪಿಸುವಂತೆ ಸಿದ್ದರಾಮಯ್ಯ ಸಚಿವ ಆಂಜನೇಯಗೆ ಸೂಚಿಸಿದ್ದಾರೆ. ಅರಣ್ಯದಿಂದ ಸುಮಾರು 3,000 ಮಂದಿಯನ್ನು ಒಕ್ಕಲೆಬ್ಬಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಕೂಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಬೆನ್ನಿಗೆ ಕೂಡ ಬಿದ್ದಿದ್ವಿ. ಆದರೆ ಈಗ ಕೊಟ್ಟ ಮಾತನ್ನ ಸರ್ಕಾರ ಉಳಿಸಿಕೊಳ್ಳಬೇಕು, ಬೇಗನೆ ಮನೆ ನಿವೇಶನ ಹಂಚಬೇಕು.
ಬಸವನಹಳ್ಳಿ ಅನ್ನೋ ಒಂದು ಗ್ರಾಮದ ಹತ್ತಿರ 12 ಎಕರೆ ಜಮೀನನ್ನು ಗುರುತಿಸಿದ್ದಾರೆ. ಈಗ ಅಲ್ಲಿ ನಿವೇಶಗಳನ್ನ ವಿಂಗಡಣೆ ಮಾಡಿ ಅವರಿಗೆ ಮನೆಗಳನ್ನ ಕಟ್ಟಿಕೊಡ್ತಕ್ಕಂಥ ಮೊದಲನೇ ಹಂತವಾಗಿ ಕೊಡ್ತೀವಿ. ಇದಕ್ಕೇನ್ ಬೇಕೋ ಒಟ್ಟು ಅವರಿಗೆ ಸಹಾಯ ಮಾಡಲಿಕ್ಕೆ ನಾವು ಖಂಡಿತ ನಾವು ಹಿಂದೆ ಮುಂದೆ ನೋಡಲ್ಲ. ಮುಖ್ಯಮಂತ್ರಿ ಹೌದು, ಅಲ್ಲಿ ಪುನರ್ವಸತಿ ಕಲ್ಪಿಸಬೇಕು, ಅವ್ರು ತಾತ್ಕಾಲಿಕವಾಗಿ ರೀತಿಯ ಸಹಾಯ ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಮಾಡ್ತಾರೆ ಅಂತ ನಮಗೆ ಭರವಸೆ ಹೇಳಿದ್ದಾರೆ. ಎಚ್ ಆಂಜನೇಯ ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. 24ನೇ ತಾರೀಕು ನಾವು ಜಾಗ ಬರ್ತಾರೆ ಅಂತ ಹೇಳಿದ್ದಾರೆ. ಸಚಿವರು ಕೂಡ ಇವತ್ತು ಬಂದು ನಮ್ಮ ಜನಾಂಗದ ಜೊತೆ ಮಾತುಕತೆ ನಡೆದಿದೆ. 3 ತಿಂಗಳು ನಮ್ಗೆ ಅವಕಾಶ ಬೇಕು, ನಿಮ್ಗೆ ಏನು ವ್ಯವಸ್ಥೆ, ನಿಮ್ ಭೂಮಿನ ವ್ಯವಸ್ಥೆ ಮಾಡ್ಲಿಕ್ಕೆ. ಆಲ್ ರೈಟ್. ಒಟ್ಟಿನಲ್ಲಿ ಜನ ತಿರುಗು ಬಿದ್ದಾಗ ಏನಾಗುತ್ತೆ ಅಂತ ಮೊದಲನೇ ದಿನದಿಂದ ನಾವು ಹೇಳ್ತಾ ಇದ್ದಿದ್ದು ಅದನ್ನೇ. ಅರಣ್ಯ ಜಮೀನು ಅದನ್ನು ಕೊಡಲಿಕ್ಕೆ ಬರುವುದಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅಥವಾ ಅರಣ್ಯ ಕಾನೂನಿನ ಪ್ರಕಾರ ಅಂದರೆ ಕೊಡಬೇಡಿ, ದಟ್ಸ್ ಓಕೆ. ಆದರೆ ಕೊಡಕ್ಕೆ ಬರೋದೇ ಇಲ್ಲ ಅನ್ನೋದಾದರೆ, ಆದರೆ ಅವರಿಂದ ಎಬ್ಸೋದಾದರೆ ಡಿಸೆಂಬರ್ ಚಳಿನಲ್ಲ, ಅದರಲ್ಲೂ ಕೊಡಗಲ್ಲಿ ನಾವೇ ನ್ಯೂಸ್ ಹಾಕ್ತೀವಿ, ಚುಮು ಚುಮು ಎನ್ನುತ್ತಿದೆ, ಮಂಜು ಕಾಣಿಸುತ್ತಿದೆ, ಬನ್ನಿ ಅಂತ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ ಅಂತಂತೀರಿ. ಪ್ರವಾಸ ಸುಲಭ, ರಾತ್ರಿ ಹಗಲು ರಸ್ತೆಯಲ್ಲಿ ಮಲಗಿದ್ದಾರಲ್ಲ, ಒಂದು ಸ್ವಲ್ಪ ಕನಿಷ್ಠ ಮಾನವೀಯತೆ ಇಲ್ವಾ ನಿಮಗೆ? ಅವ್ರಿಗೊಂದು ಬದಲಿ ವ್ಯವಸ್ಥೆಗೆ ಅಂತ ಕೇಳ್ತಿದ್ವಿ. ಈಗ ಏನೋ ಒಂಚೂರು ಎಚ್ಚೆತ್ಕೊಂಡಂಗಿದೆ. ಟಿಪಿಕಲ್ ಆಫ್ ಸಿದ್ದರಾಮಯ್ಯ ಗೌರ್ಮೆಂಟು ಹೊಡೆಸ್ಕೊತಾ ಇರಬೇಕು ರಪ 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 ಅಂತ ಕೆನ್ನೆಗಳಿಗೆ. ಆಮೇಲೆ ಬರೇ ಬಂತೇನಪ್ಪ ಅಂತ ಕನ್ನಡಿಯಲ್ಲಿ ಕಾಣಿಸಿದ ಮೇಲೆ ಕ್ರಮ ತಗೋತಾರೆ. ಒನ್ ಮೋರ್ ಅನದರ್. ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಯಡಿಯೂರಪ್ಪನವರು ಮಗದೊಮ್ಮೆ ಬಾಂಬ್ ಹಾಕಿದ್ದಾರೆ. 2-3 ದಿನ ಕಾಯಿರಿ, 2 ಮಂತ್ರಿಗಳ ಬುಡಕ್ಕೆ ವಿಧಾನಸಭಾ ಸದಸ್ಯರ ಬುಡಕ್ಕೆ ಬಂದು ಬೀಳತ್ತೆ ಎಲ್ಲ. ನಾನೇನು ಶಾಸ್ತ್ರ ಹೇಳ್ತಿದ್ದೀನಿ ಅನ್ಕೋಬೇಡಿ, ಬರತ್ ನೋಡ್ತಾ ಇರಿ ಅಂತಾರೆ. ಅದಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾರೆ RSS ಅಂದರೆ ಏನು? ರೂಮರ್ ಸ್ಪ್ರೆಡಿಂಗ್ ಸೊಸೈಟಿ ಅಂತಂದರೆ ಗಾಳಿ ಸುದ್ದಿ ಹಬ್ಬಿಸುವ ಸಂಸ್ಥೆ, ಹಂಗಾಗಿ ಹಬ್ಬಿಸ್ತಿದ್ದಾರೆ ಬಿಡಿ ಅಂತ ಅವ್ರು ಬ್ರಜೇಶ್ ಕಾಳಪ್ಪ ಹೇಳಿದ್ರೆ, ಅತ್ತ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಅಯ್ಯೋ ಫುಲ್ ಮ್ಯಾಚ್ ಫಿಕ್ಸಿಂಗ್ ಇವರಿಬ್ಬರದ್ದು, ನೀ ಹತ್ತಂಗೆ ಮಾಡು ನಾನು ನಕ್ಕಂಗೆ ಮಾಡ್ತೀನಿ ಅಂತನೋ ಚೂಟ್ಸ್ಕೊಂಡಂಗೆ ಮಾಡ್ತೀನಿ ಅಂತನೋ ಮಾಡ್ತಿದ್ದಾರೆ. ಅಷ್ಟೇ ಆಟ ಇವರಿಬ್ಬರದ್ದು ಅಂತ ಅವ್ರಂತಾರೆ. ಇನ್ನು ಅತ್ತ ನಂಜನಗೂಡು ಉಪಚುನಾವಣೆಗೆ ಸಿದ್ಧತೆ ಶುರುವಾಗಿದೆ. ಶ್ರೀನಿವಾಸ್ ಪ್ರಸಾದ್ ಯಾವುದು ಪಕ್ಷ ಸೇರಿಲ್ಲ. ಆದರೆ ಮಹದೇವಪ್ಪ ಅವರ ಮಗ ಸುನೀಲ್ ಬೋಸ್ ಪರ್ಸಲ್ ಅಂತ ಯಡಿಯೂರಪ್ಪನವ್ರು ಆಗಿದೆ ಇದು ಸ್ಕೀಮು. ಯಾಕೆ ಅಂದರೆ ಈ ಮಧ್ಯೆ ಧ್ರುವನಾರಾಯಣನ್ನು ಸ್ಪರ್ಧೆ ಮಾಡಿಸ್ಬೇಕು ಅಂತ CM ಏನೋ ಟ್ರೈ ಮಾಡ್ತಿದ್ದಾರಂತೆ. ಯಾಕಂದರೆ ಯಡಿಯೂರಪ್ಪನವ್ರು ಹೇಳೋದು ಸ್ಪರ್ಧೆ ಮಾಡೋಕ್ಕಾಗಲ್ಲ, ನೋಡ್ತಾ ಇರಿ 3 ದಿನದಲ್ಲಿ ಏನೇನಾಗತ್ತೆ ಅಂತ. ಏನಪ್ಪ ಒಬ್ಬರ ಮೇಲೆ ಒಬ್ಬೊಬ್ಬರು ಇರುವೆ ಬಿಡ್ತಿದ್ದಾರೆ. ಅಂತಿಮವಾಗಿ ಯಾರ ಖರ್ಚಿ ಯಾರಿಗೇನೇನಾಗುತ್ತೋ. ಮೊದಲು 90 ರನ್ನನ್ನು ಆರಾಮಾಗಿ ಆಡ್ತಾ ಇದ್ದವರು ತಪ ಅಂತ ಬಿದ್ದೋಗ್ಬಿಟ್ರು. ಹಂಗೂ ಬೀಳ್ತಾರ ಒಂದು ಟೀಮ್ ಅಂತ ಇವತ್ತೇ ಗೊತ್ತಾಗಿದ್ದು. ಆಲ್ ರೈಟ್, ನಾವು ಪಬ್ಲಿಕ್ ಹೀರೋಲ್ ಅಂತ ಇದ್ವಿ ಅಂತ ಅಮ್ಮಂದ್ರೆ ಇರಬೇಕು ಅಂತ. ಆದರೆ ಇಂಥ ಅಮ್ಮಂದ್ರೆ ಇರಬಾರ್ದಪ್ಪ. ತಾಯಿಯಾದವಳು ತನ್ನ ಮಗುವಿಗೆ ಹೀಗೆ ಮಾಡಲಿಕ್ಕೆ ಸಾಧ್ಯನಾ? ನೀವಲ್ಲಿ ನೋಡ್ತಿರೋ ದೃಶ್ಯ 18 ತಿಂಗಳ ಮಗು, ತಾಯಿಯ ಮಗುನ ಹಿಗ್ಗ ಮಗ ಬಾರ್ತಾನೆ. ಮಾನಸಿಕ ಸ್ಥಿಮಿತ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ದಿಲ್ಲಿಯಿಂದ ಬಂದಿರೋ ದೃಶ್ಯ. ರೈಟ್, ಹೋಗುವುದಕ್ಕೆ ಮೊದಲು ಸರಿಯಾದ ನ್ಯೂಸ್ ಅಲ್ಲ ಅದು. ಇಲ್ಲಿ ಇವತ್ತಿನ ಬಿಗ್ ಬುಲೆಟಿನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.